ಜಾತ್ರೆಗೆ ಹೋಗುವ ರೆಡಿ ಆಗಂತ ನನ್ನ ಹೆಂಡತಿಗೆ ಹೇಳಿದರೆ ಪಿಗಿ ಈ ಥರ ಮುಖ ಉಚ್ಕೊಂಡು ಕೂತ್ಕೊಂಡ್ಬಿಡೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ ಜಾತ್ರೆಗೆ ಹೋಗುವ ರೆಡಿ ಆಗಂತ ಹೇಳ್ಬಿಟ್ಟು, ಅವಳು ನೋಡಿ ಹೇಗೆ ಆಡ್ತಾ ಇದ್ದಾಳೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಅವಳು ಆ ಥರ ಮಾಡೋದನ್ನು ನೋಡಿ ಪಿಗಿ ಕೂಡ ನಾನು ಸಹ ಬರ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡಿ ಕೂತಿತ್ತು. ನಾವು ಅದನ್ನು ಸಮಾಧಾನ ಪಡಿಸ್ಬಿಟ್ಟು ನಾವು ಬಂದ್ವಿ. ಹೌದು, ನಾವು ಬಂದದ್ದೇ ನಮ್ಮ ಫ್ರೆಂಡ್ ಮನೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು. ಪೂಜೆ ಇದ್ದ ಕಾರಣ ಪೂಜೆಯಲ್ಲಿ ಭಾಗವಹಿಸಿ ನಾವು ಸಹ ಊಟಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಊಟ ಆದ್ಮೇಲೆ ಚಲೋ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡು ಒಟ್ಟಿಗೆ ಜಾತ್ರೆಗೆ ಹೊರಟಿವಿ. ಜಾತ್ರೆಗೆ ಹೋಗ್ತಾರೆ ಆಚೆ ಈಚೆ ಬಲೂನ್ಸ್ಗಳನ್ನು ನೋಡಿಕೊಂಡು ಮತ್ತು ಎಲ್ಲ ಥರದ ಅಂಗಡಿಗಳನ್ನು ನೋಡಿಕೊಂಡು ನಾವು ಹೊರಟದೆ ಜಾತ್ರೆ ಕಡೆ. ಶ್ರೀ ಚೆನ್ನಕೇಶವ ದೇವರ ಬ್ರಹ್ಮರಥ ಹೇಳಿಕೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ರಥ ಇರುವ ಕಡೆ ಹೊರಟ್ವಿ. ಸುಳ್ಳೆ ದೇವರ ಬ್ರಹ್ಮರಥ ಎಳೆದಾದ ಮೇಲೆ ನಮಗೆ ಹಸಿವು ಆಯ್ತು ಅಂತ ಹೇಳ್ಬಿಟ್ಟು ಬಜ್ಜಿ ಬೋಂಡ ಅಂಗಡಿಗೆ ಬಂದು ಬಜ್ಜಿ ಬೋಂಡ ತಿಂದು ನಾವು ಇಲ್ಲಿಂದ ಹೊರಡುವ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವತ್ತಿನ ಮೀನ್ ಲಾಗ್ ಇಷ್ಟಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಫಾಲೋ ಮಾಡೋದು ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.